ಅಪವಾದದಿಂದ ನನ್ನ ಕಾಪಾಡಿದ್ರೆ ತಲೆ ಬಗ್ಗಿಸ್ಕೊಂಡಿರೋ ನಾನು ತಲೆ ಎತ್ತಿ ಓಡಾಡ್ಬೋದು. ನಾಗಮಣಿ ಎಲ್ಲೇ ಇದ್ರೂ ತಗೊಂಡ್ ಬರ್ತೀನಿ. ಅಮ್ಮ ಚೌಡಮ್ಮ ತಾಯಿ, ಪ್ರತಿ ಸಲ ನಿನ್ನ ಹತ್ರ ಬಂದಾಗೆಲ್ಲ ಅರ್ಶನ ಕುಂಕುಮದಿಂದ ನಿನಗೆ ಪೂಜೆ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ನಿಸ್ಸಹಾಯಕ ಸ್ಥಿತಿಲಿದ್ದೀನಿ. ಬೇಡ್ಕೊಳ್ಳೋದನ್ನ ಬಿಟ್ರೆ ಪೂಜೆ ಮಾಡೋದಕ್ಕೆ ನಾನು ಏನನ್ನು ತಂದಿಲ್ಲ. ನನ್ನ ಹತ್ರ ಏನೂ ಇಲ್ವೂ ಇಲ್ಲ. ನಿನ್ ಮಗಳ ನೋವನ್ನ ಅರ್ಥ ಮಾಡ್ಕೊಂಡು ರಕ್ಷಣೆ ಕೊಡೋ ಜವಾಬ್ದಾರಿ ನಿಂದೆ. ಅದ್ಯಾ ತಾಯಿ ನಿನ್ನ ಕಾಪಾಡ್ತಾಳೆ ಪುಣ್ಯ. ಏನಕ್ಕೆಲ್ಲ ಕೂಗಾಡ್ತಾ ಇದ್ದೀರಾ? ನಾನು ಅನಿರುದ್ಧ್. ನಾನು ಒಂದ್ಸಲ ನಿಮ್ ಊರಿಗೆ ಬಂದಿದ್ನಲ್ಲ. ಅಯ್ಯೋ, ಮರ್ತೋಗ್ಬಿಟ್ರಾ? ಅವಾಗಿಂದ ಈ ಊರಿಗೆ ಅನಿಷ್ಟ ಬಂದಿದೆ ಕಣ್ಲಾ. ಬಿಡ್ಬೇಡಿ. ನೀನೆಲ್ಲಿ ಓಡೋದ್ರು ನಿನ್ನ ಬಿಡಲ್ಲ ಕಣೆ. ಏನ್ ನಿಮ್ ಜಗಳ? ನಾಗಮಣಿ ಇವನೇ ತಗೊಂಡೋಗಿದ್ದು ಅಂತ ಪುಣ್ಯ ಹೇಳಿದ್ಲಲ್ಲ. ಸ್ವಾಮಿ, ನಾಗಮಣಿನ ಪುಣ್ಯ ತರ್ತಾಳೆ ಅಂತ ಹೇಳಿದ್ಲಲ್ವಾ? ದಯವಿಟ್ಟು ಇವನನ್ನ ಹೊಡಿಬೇಡಿ, ಬಿಟ್ಬಿಡಿ. ನೀ ಸುಮ್ನಿರಮ್ಮ, ನಿನ್ಗೇನು ಗೊತ್ತಿಲ್ಲ. ಹೊಡಿರೋ, ಹಾಕೊಂಡು ಬಿಡಿರೋ, ಹೊಡಿರೋ, ಹೊಡಿರೋ. ನಿನ್ನ ಸಾಯಿಸಿದ ಮೇಲೆ ನಿನ್ನ ಬಿಡೋದು. ಎಲ್ಲನೂ ಬಡಿಸಿಟ್ಟಿದ್ದೀನಿ ಕಣಿಯಮ್ಮ, ಮುತ್ತೈದೆಯರೇ ಇಲ್ಲ. ಅಮ್ಮನ್ನ ಬೇಡ್ಕೋ, 3 ಜನ ಮುತ್ತೈದೆಯರನ್ನ ಕಳ್ಸು ಅನ್ನು. ಖಂಡಿತ ಬರ್ತಾರೆ. ಅಮ್ಮ ರೇಣುಕಾದೇವಿ, ನಿಷ್ಠೆಯಿಂದ ಪೂಜೆ ಮಾಡಿದ್ದೀನಿ. ಕಾಯ ವಾಚ ಪ್ರತಿಯೊಂದು ಪದ್ಧತಿಯಿಂದ ಮಾಡಿದ್ದೀನಿ. ನಾನು ಮಾಡಿಟ್ಟಿರೋ ಈ ಫಲಾಹಾರನ ತಿನ್ನೋದಕ್ಕೆ 3 ಮುತ್ತೈದೆಯರನ್ನ ಕಳಿಸ್ಕೊಡಮ್ಮ. ನಾಗಗಳೇ, ನೀವೇ ಮುತ್ತೈದೆ ರೂಪದಲ್ಲಿ ಬಂದು ಆ ರೇಣುಕಮ್ಮನ ಕೃಪೆಗೆ ಪಾತ್ರರಾಗಿ. ಕಣ್ಣು ತೆಗೆದು ನೋಡವ್ವಾ, ಅಮ್ಮನ್ ದಯೆ ನೋಡು. ಬನ್ನಿ ಬನ್ನಿ. ಕಣಿಯಮ್ಮ, 3 ಮುತ್ತೈದೆಯರು ಬಂದಿದ್ದಾರೆ. ರೇಣುಕಮ್ಮ ದೇವಿ ನನ್ನ ಕೋರಿಕೆನ ಈಡೇರಿಸಿದಾಳೆ. ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಈ ಫಲಾಹಾರನ ತೃಪ್ತಿಯಾಗಿ ತಿಂದು ನನಗೆ ಆಶೀರ್ವಾದ ಮಾಡಿ.
ಮುಜುಗರ ಪಟ್ಕೊಳ್ದೆ ಚೆನ್ನಾಗ್ ತಿನ್ನಿ. ನನಗೆ ಆಶೀರ್ವಾದ ಮಾಡಿ. ಚಿರಂಜೀವಿ ಸುಖಿ ಭವ.